ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ಒಂದು ಫಿಶ್ ಪಾಂಡ್ ಅನ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಾವು ಮೋಟರು ಆಮೇಲೆ ಏರ್ ಪಂಪು ಫಿಶು ಎಲ್ಲ ತರಿಸ್ತಾ ಇದ್ದೀವಿ. ಇವತ್ತು ಫಸ್ಟು ಮೋಟರ್ ಬಂದಿದೆ, ವಾಟರ್ ಪಂಪು. ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ನೋಡಿ, ಇಲ್ಲಿದೆ ಮೋಟರು. ಛೇ ಗೈಸ್, ಏನು ಗೈಸ್ ಇದು ಹಿಂಗೆ ಕೊಟ್ಬಿಟ್ಟವ್ರು ಇವರು. ಛೇ, ಇದಕ್ಕೆ ನಾವೇ ಕನೆಕ್ಷನ್ ಕೊತ್ಕೊಳ್ಬೇಕು ಅನ್ನಿಸ್ತೈತೆ. ಇದಕ್ಕೂ ಒಂದು ರೀಸನ್ ಇದೆ, ಯಾಕೆ ಗೊತ್ತಾ ಗೈಸ್? ಇದು ಪೈಪು ಏನಪ್ಪ, ಜಾಸ್ತಿ ಟ್ಯಾಂಕು ಜಾಸ್ತಿ ಹೈಟಲ್ಲಿ ಏನೋ ಇದ್ದರೆ ಈ ವೈರ್ ಎಕ್ಸ್ಟೆಂಡ್ ಮಾಡ್ಬೋದು ಅಂದ್ಬಿಟ್ಟು ಇವರು ವೈರ್ ಕಟ್ ಮಾಡಿಬಿಟ್ಟೆ ಕೊಟ್ಟವ್ರೆ. ಕನೆಕ್ಷನ್ ಏನು ಮಾಡಿಲ್ಲ ಇವರು. ಸೊ ಇದೊಂದು ಬೆನಿಫಿಟ್ಟು ನಮಗೆ. ನಾವು ಎಷ್ಟು ಉದ್ದ ಬೇಕೋ ಅಷ್ಟು ಲೆಂತ್ ಬಿಟ್ಕೊಳ್ಬೋದು. ಆದರೆ ನೀರು ಹೋಗ್ಬಿಟ್ರೆ ಕಷ್ಟ. ನೋಡಿ, ಇದು ನೋಡಿ, ಇಲ್ಲಿ ಇದು ಇದೆಯಲ್ಲ, ಈ ಪಾರ್ಟು ಇಲ್ಲಿ ಪೈಪ್ ಹಾಕೋಕ್ಕೆ ಯೂಸ್ ಆಗ್ತೈತೆ. ಇಲ್ಲಿ ಇದನ್ನು ಸೇರಿಸ್ಬಿಟ್ರೆ ಇಲ್ಲಿಂದ ನೀರು ಹೋಗ್ಬೋದು. ಇಲ್ಲಿಂದ ನೀರು ಎತ್ಬಿಟ್ಟು ಹಿಂಗೆ ಎತ್ಬಿಟ್ಟು ಈ ಪೈಪಿಂದ, ಈ ಕನೆಕ್ಷನಿಂದ ಪೈಪ್ ಬಿಟ್ಟರೆ ಇಲ್ಲಿ ಮೇಲೆ ಹೋಗ್ಬೋದು. ಸೊ ಬನ್ನಿ ಗೈಸ್, ಇವಾಗ ಇದು ನನ್ನ ಫ್ರೆಂಡ್ ಮನೆಗೆ ಎತ್ಕೊಂಡು ಹೋಗೋಣ. ಆ ಟ್ಯಾಂಕು ಎಷ್ಟು ದೊಡ್ಡಗೈತೋ ನೋಡಿಬಿಟ್ಟು ಆಮೇಲೆ ವಯರ್ ಎಲ್ಲ ಫಿಟ್ಟಿಂಗ್ ಹಾಕ್ಸ್ಕೊಂಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ, ತೋರಿಸ್ತೀವಿ ನಿಮಗೆ ನೆಕ್ಸ್ಟು. ಸರಿ ಗೈಸ್, ಇವಾಗ ಬಂದಿದ್ದೀವಿ ನನ್ನ ಫ್ರೆಂಡ್ ಮನೆಗೆ. ಇವಾಗ ಟ್ಯಾಂಕ್ಗೆ ನೋಡಿ ಪೈಪು ಎಲ್ಲ ತಂದಿದ್ದೀನಿ, ಪೈಪೆಲ್ಲ. ಆಮೇಲೆ ಈ ಪೈಪೆಲ್ಲ ಸ್ವಲ್ಪ ಫಿಟ್ ಮಾಡೋದಕ್ಕೆ MCಲು. ಆಮೇಲೆ ನನ್ನ ಫ್ರೆಂಡ್ ಇಲ್ಲಿ ಕುತ್ಕೊಂಡು ಎಲ್ಲ ವಯರಿಂಗ್ ಎಲ್ಲ ಮಾಡ್ತಾನೆ. ಆಯ್ತಪ್ಪ, ತೋರಿಸ್ಬೇಕಾ? ನೋಡಿ ಗೈಸ್, ಇದೆಲ್ಲ ಸ್ಪಾಂಜು ಫಿಲ್ಟ್ರು ಮಾಡೋದಕ್ಕೆ. ಇದರೊಳಗಡೆ ಫಿಲ್ಟ್ರು, ಈ ಸ್ಪಾಂಜೆಲ್ಲ ಹಾಕ್ಬಿಟ್ಟು ಫಿಲ್ಟ್ರೆಲ್ಲ ಮಾಡೋದು. ಆಮೇಲೆ ಈ ಸ್ಟೋನ್ಸ್ ಸ್ವಲ್ಪ ನಾವೇ ಕೈಯಾರೆ ಮಾಡ್ತಿರೋ DIY ಫಿಲ್ಟ್ರ್ ಇದು ಬಿಸ್ಲರಿ ಇದು ಕ್ಯಾನ್ ಬರುತ್ತಲ್ಲ, ಅದು ಚಿಕ್ಕದು 10 ಲೀಟರ್ಸ್ ಕ್ಯಾನು. ಆಮೇಲೆ ಇದು ನೋಡಿ, ಇದೆಲ್ಲ ಸ್ಪಾಂಜು ಎಲ್ಲ ಫಿಲ್ಟ್ರು ಮಾಡೋದು. ನೋಡಿ, ಅಲ್ಲಿದೆ ಟ್ಯಾಂಕ್. ಇಲ್ಲಿ ಇದೆಲ್ಲ, ಇಲ್ಲಿ ಜಂಪ್ ಮಾಡಿಬಿಟ್ಟು ಹೋಗ್ಬೇಕಲ್ಲಿ. ಸೊ ಇವಾಗ ಅದನ್ನು ಮಾಡ್ತಾವನೆ ನನ್ನ ಫ್ರೆಂಡು, ವೈರಿಂಗು ಮೋಟರ್ಗೆಲ್ಲ. ನೆಕ್ಸ್ಟು ಅಲ್ಲಿ ಕನೆಕ್ಟ್ ಮಾಡೋದು ತೋರಿಸ್ತೀನಿ. ನಾವು ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ದೀವಿ. ನೋಡಿ, ಇಲ್ಲಿದೆ ನೋಡಿ ಪಂಪು. ನೋಡಿ, ಇಲ್ಲಿದೆ. ಇಲ್ಲಿಂದ ಇಲ್ಲಿ ಒಳಗಡೆ ರೂಮ್ ಕನೆಕ್ಷನ್ ಕೊಟ್ಟಿದ್ದೀವಿ. ಇವಾಗ ಒಂದ್ಸಲಿ ನೀರು ತುಂಬಿಸ್ಬಿಟ್ಟು ಟೆಸ್ಟಿಂಗ್ ಮಾಡಬೇಕು, ಇದು ವರ್ಕ್ ಆಗ್ತೈತಾ ಇಲ್ವಾ ಮೋಟ್ರ್ ಅಂತ ಚೆಕ್ ಮಾಡೋಣ. ನಾವು ಪ್ಲ್ಯಾಂಟ್ಸ್ ಅಂದ್ಬಿಟ್ಟು ಫಸ್ಟು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀವಿ. ಇನ್ನೂ ಇಡ್ತೀವಿ, ಇನ್ನು ಫ್ಯೂಚರ್ ಟೈಮಲ್ಲಿ ಇನ್ನೊಂದು 5-4 ಡೇಸ್ ಇದೆಲ್ಲ ಪ್ರಿಪೇರ್ ಆಗೋಕ್ಕೆ. ಫಿಶ್ಗಳೆಲ್ಲ ತಂದಮೇಲೆ ಲೋಟಸ್ ಪ್ಲ್ಯಾಂಟ್ ಇಡಬೇಕು ಅಂದ್ಕೊಂಡಿದ್ದೀವಿ. ಲೋಟಸ್ ಪ್ಲ್ಯಾಂಟು ಇಡೋಣ. ಇವಾಗ ಸದ್ಯಕ್ಕೆ ನೀರು ಫಿಲ್ ಮಾಡ್ತಿದ್ದೀವಿ, ನೋಡೋಣ ಎಷ್ಟು ಬಕೆಟ್ಸ್ ಆಗುತ್ತೆ ಅಂತ. ನೋಡಿ ಗೈಸ್, 6 to 7, 10 ಅಂದ್ಕೊಳ್ಳಿ, 10 ಬಕೆಟ್ಸ್ವರೆಗೂ ತುಂಬಿಸಿದ್ದೀವಿ. ಇನ್ನೂ ತುಂಬ ಇಲ್ಲ. ಒಂದು ಲೈನ್ ನೋಡಿ, ಇಲ್ಲೊಂದು ಲೈನ್ ಇದೆ ನೋಡಿ, ಒಂದು ಲೈನ್ ಕೂಡ ತುಂಬಿಲ್ಲ. ಇನ್ನೂ ಎಷ್ಟು ಬಕೆಟ್ಸ್ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ಗೈಸ್, ಒಂದು ಪ್ರಾಬ್ಲಮ್ ಆಗೋಗಿದೆ. ಟ್ಯಾಂಕು ಲೀಕ್ ಆಗ್ತೈತೆ. ನೋಡಿ, ಇಲ್ಲಿ ಸೈಡಲ್ಲಿ ನೋಡಿ, ಇಲ್ಲಿ MCಲ್ ಹಾಕಿದ್ವಿ, ಆದ್ರೂ ಲೀಕ್ ಆಗ್ತೈತೆ. ಇವಾಗ ಅದಕ್ಕೆ ವಾಟರ್ ಪ್ರೂಫ್ ಟೇಪ್ ಇಸ್ಕೊಂಡು ಬರಬೇಕಂತ ಹೋಗ್ತಾ ಇದ್ದೀನಿ ನಾನು. ಇಸ್ಕೊಂಡು ಬಂದಮೇಲೆ ನೋಡಬೇಕು ಲೀಕ್ ಆಗ್ತೈತೋ ಇಲ್ವೋ ಅಂತ. ಇಷ್ಟು ಕಷ್ಟಪಟ್ಟು ಮಾಡಿದ್ದೀನಿ. ಇದು ಮಾಡೋದಕ್ಕೆ ಆಲ್ಮೋಸ್ಟು 1 ವೀಕ್ ಆಯಿತು. ಫುಲ್ಲು ಟೆನ್ಷನ್ನು. ನೋಡಿ, ಅರ್ಧ ಬಕೆಟು ಒಂದು 70-80 ಲೀಟರ್ಸ್ವರೆಗೂ ತುಂಬಿಸಿದ್ವಿ, ಆದ್ರೂ ಹಿಂಗಾಗೋಯ್ತು. ಇವಾಗ ಸ್ಟಾಪ್ ಮಾಡಿದ್ದೀವಿ ನೀರು ತುಂಬಿಸೋದು. ಅದು ಟೇಪ್ ತಂದಾದ್ಮೇಲೆ ಫಿಲ್ ಮಾಡಿಬಿಟ್ಟು ನೋಡಬೇಕು ತಿರ್ಗಾ ಲೀಕ್ ಆಗ್ತೈತಾ ಇಲ್ವಾ ಅಂತ. ಕ್ಲೀನ್ ಮಾಡ್ತೀನಿ, ಸಾಕಾಗೋಗ್ಬಿಟ್ಟೈತೆ. ಅಲ್ಲಿ ನೋಡಿ, ಫುಲ್ಲು ಅಲ್ಲೆಲ್ಲ ಇದ್ದಿದ್ದೆಲ್ಲ ಕ್ಲೀನ್ ಆಗೈತೆ. ನೀರು ಮಾತ್ರ ತುಂಬಿಸ್ಬೇಕಿತ್ತು. ನೀರು ಅದು ಲೀಕ್ ಆಗಿದ್ದಕ್ಕೆ ಫುಲ್ಲು ಪ್ರಾಬ್ಲಮ್ ಆಗೋಯ್ತು. ನೀರು ಮಾತ್ರ ಅದೇನೋ ಕರೆಕ್ಟಿಗೆ ನನ್ನ ಫ್ರೆಂಡು ಕರೆಕ್ಟಿಗೆ ಅದೇನೋ ಕ್ಲೋಸ್ ಮಾಡಿಲ್ಲ ಅಂದಿದ್ದಿದ್ರೆ ನೀರು ಯಾವಾಗೋ ತುಂಬಿಸ್ಬಿಟ್ಟು ಯಾವಾಗೋ
ಏನಪ್ಪ ಟ್ಯಾಂಕ್ ಎಲ್ಲ ಫಿಲ್ಟ್ರ್ ಎಲ್ಲ ರೆಡಿ ಹಾಕಿ ಕುಂದಿಸ್ತಾ ಇದ್ವಿ. ಸರಿ, ಇವತ್ತಂತೂ ಆಗೋದಿಲ್ಲ ಅನ್ನಿಸ್ತೈತೆ. ನಾಳೆ ನೀರೆಲ್ಲ ಹಾಕ್ಬಿಟ್ಟು ಫಿಲ್ ಮಾಡಿಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅದೇ ನಾಳೆ ಹೊಸ ಬ್ಲಾಗ್ ಹಾಕ್ತೀನಿ. ಇದು ಪಾರ್ಟ್ 1 ಇದ್ರದ್ದು. ಸರಿ, ಇವತ್ತು ಏನೇನು ಆಗ್ತೈತೋ ಎಲ್ಲ ಹಾಕ್ಬಿಟ್ಟು ಎಷ್ಟು ಕಂಪ್ಲೀಟ್ ಮಾಡೋಕ್ಕಾಯ್ತೈತೋ ಮಾಡ್ತೀವಿ ಕಂಪ್ಲೀಟ್. ಗೈಸ್, ಇವಾಗ ತಾನೇ ಅವನ ಮನೆಯಿಂದ ಬಂದೆ. ಫುಲ್ ಟಯರ್ಡ್ ಆಗೋಗಿದ್ದೀನಿ ನಾನಂತೂ. 4 hours ಕಂಟಿನ್ಯೂಸ್ ಆಗಿ ಏನಪ್ಪ ಕ್ಲೀನಿಂಗ್ ಮಾಡೋದಕ್ಕೇ ಆಗೋಯ್ತು. 4 hours ಕಂಟಿನ್ಯೂಸ್ ಆಗಿ. ಸೊ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟು ನಾಳೆ ಅಥವಾ ನಾಡಿದ್ದು ಕೋಯಿ ಪಾಂಡ್ ರೆಡಿ ಮಾಡೋದು ಇನ್ನೊಂದು ವ್ಲಾಗ್ ಬರುತ್ತೆ. ಅದನ್ನು ನೀವು ನೋಡಬೇಕು. ಆವಾಗ ಫುಲ್ ಕಂಪ್ಲೀಟಾಗಿ ವ್ಲಾಗ್ ಹಾಕ್ತೀನಿ ನಾನು, ಕಂಪ್ಲೀಟ್ ಮಾಡೋ ವ್ಲಾಗು. ಸೊ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಫುಲ್ ಟಯರ್ಡ್ ಆಗೋಗಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.